ಗೃಹಲಕ್ಷ್ಮಿ ಹಣ ಜಮೆ 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 ಸ್ನೇಹಿತರೆ, ಮರು ಅಪ್ಡೇಟನ್ನು ಮಾಡಬೇಕಾಗ್ತದೆ. ಅಂದರೆ ನೀವಿಲ್ಲಿ ರೀಚೆಕ್ಕಿಂಗನ್ನು ಸರ್ಕಾರ ಏನು ಹೇಳಿದೆ ಅದನ್ನು ಕರೆಕ್ಟಾಗಿ ಮಾಡಲೇಬೇಕಾಗ್ತದೆ. ಗೃಹಲಕ್ಷ್ಮಿ ಹಣ ಇಲ್ಲಿ ಬರಬೇಕಂತಂದರೆ ಹೌದು, ತುಂಬ ಜನ ಕೇಳಿದರೆ ನನ್ನ ಹತ್ರ ಗೃಹಲಕ್ಷ್ಮಿ ಹಣ ಬರಲ್ವಾ, ಅಂದರೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತೆ. ಹೌದಾ, ಅಂದರೆ ಏನೋ ಒಂದು ಈಗ ಪ್ರಾಬ್ಲಮ್ ಆಗ್ತಾಯಿದೆ, ಅದು ಸರಿಯಾಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಾ ಅನ್ನೋದು 100% ಹೌದು. ಯಾಕಂತಂದರೆ ನಾನೇನೋ ನಿಮಗೆ ಸುಳ್ಳಾಗಿ ಏನೇನೋ ಹೇಳಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಯಾಕೆ ಇಲ್ಲಿ ತುಂಬ ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಹೋಗೋದಾದರೆ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ ಅಲ್ವಾ. ಈಗ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ. ಆ ಒಂದು ನೀವು ಟೈಮನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ವಿಚಾರವನ್ನು ಹೇಳ್ತೀನಲ್ಲ, ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದಿಲ್ಲ, ಟೈಮ್ ಹಾಳು ಮಾಡ್ತೀರಾ ನೀವು. ಅದೇ ಟೈಮನ್ನು ಉಪಯೋಗಿಸ್ಕೊಂಡು ಈ ರೀತಿ ಏನೋ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ರೀತಿ ಯೋಜನೆಗಳನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಕೆರಿಯರಿಗಂತೂ ತುಂಬ ಒಳ್ಳೆಯದು. ಹಾಗಾಗಿ ನೀವು ಈ ರೀತಿ ಒಂದು ಅಪ್ಡೇಟನ್ನು ಮಾಡ್ಕೊಳ್ಳಿ, ಈ ರೀತಿ ಯೋಜನೆಗಳಿಂದ ಹಣವನ್ನು ಪಡ್ಕೊಳ್ಳಿ. ನೀವು 2,000 ಅಂತ ಸುಮ್ಮನೆ ಹೇಳ್ಬೋದೇ, 2,000 ಏನಾಗೋದು ಗುರು, ಎಂಥದ್ದು ಇಲ್ಲ ಇಲ್ಲಿ ಅಂತ. ನಿಮ್ಗೆ 2,000 ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ನೀವು 2,000 ರೂಪಾಯಿನ ಒಂದು ವರ್ಷ ಸುಮ್ಮನೆ ಬಿಟ್ಬಿಡಿ, ಅದು 24,000-25,000 ರೂಪಾಯಿ ಆಗುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು ಸ್ವಲ್ಪ ವೆಯ್ಟ್ ಮಾಡಬೇಕು. ಆ ಒಂದು ಹಣದ ವ್ಯಾಲ್ಯೂ ನಮ್ಗೆ ಗೊತ್ತಿರಲ್ಲ ಅಲ್ವಾ. ಈಗ ಏನಾಗುತ್ತೆ ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಅಂತ ನಾವು ಹೇಳ್ತೀವಿ. ನಮ್ಮ ಒಂದು ಒಪಿನಿಯನ್ ನಾವು ಹೇಳುವಂಥ ತಪ್ಪಲ್ಲ ಅದು, ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದುಡ್ಡು ಜಾಸ್ತಿ ಇದ್ದವರಿಗೆ ಇದೇನು ದೊಡ್ಡ ವಿಚಾರ ಅಲ್ಲ ಅನಿಸುತ್ತೆ, ದುಡ್ಡು ಕಮ್ಮಿ ಇದ್ದವರಿಗೆ ಇದೇ ದೊಡ್ಡ ವಿಚಾರ, ಹಾಗೆ ಅರ್ಥ ಆಯ್ತಾ. ಹಾಗಾಗಿ ನಾವು ಹೇಳುವಂಥದ್ದೇ ಏನಿಲ್ಲ ಅಂತ ಹೇಳ್ಬೋದು. ಅಂದರೆ ಕೆಲವರಿಗೆ ಅದು ಜಾಸ್ತಿ ಇರುತ್ತೆ, ಅದು ಕೆಲವರಿಗೆ ಕಮ್ಮಿ ಆಗುತ್ತೆ ಅದು. ಹಾಗಾಗಿ ನಾನು ಹೇಳುವಂಥದ್ದು ಈಗ ನಾವು ಹೇಳುತ್ತಂದು ಇಟ್ಕೊಳ್ಳಿ, ತುಂಬ ಜಾಸ್ತಿ ಅಂತ ಇಟ್ಕೊಳ್ಳಿ, ಅಂದರೆ ಅದು ನಮಗೆ ಕಮ್ಮಿ ಇರುತ್ತೆ. ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ನಮಗೆ ಅದು ಕಮ್ಮಿ ಆಗುತ್ತೆ ಹಣ, ಅಥವಾ ನಮ್ಮ ಹತ್ರ ಕಮ್ಮಿ ದುಡ್ಡಿದ್ದರೆ ಅದು ಆ ಹಣ ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಒಂದೇ ರೀತಿ ಇರಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಹೆಸರೆಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಸರ್ಕಾರ 100% ಹಣ ಹಾಕುತ್ತೆ. ಆದರೆ ಏನೇನು ಮಾಡಬೇಕು, ಏನು ಕತೆ, ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ವಿಡಿಯೋದ ಮೂಲಕ. ಫಸ್ಟ್ ಆಫ್ ಆಲ್ ನೀವು ಏನೇನು ಅಪ್ಡೇಟನ್ನು ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳಿದೆ, ನಿಮಗೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಆ ಅಪ್ಡೇಟ್ಗಳನ್ನು ಕ್ಲಿಯರಾಗಿ ಮಾಡಿಕೊಂಡ್ರೆ ನಿಮ್ಗೆ 100% ಸುಮ್ಮನೆ ಏನೂ ಹೇಳಲಿಕ್ಕೆ ಹೋಗಲ್ಲ. ನಾನು 100% ಆಗಿ ನಾನು ಮತ್ತೊಮ್ಮೆ ಹೇಳ್ತಾ 100% ಆಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೋದು. ಯಾಕಂತಂದರೆ ನಾನು ಈ ರೀತಿ 3 ಬಾರಿ 100% ಯಾಕಂತ ಹೇಳಿದೆ ಅಂತಂದರೆ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದು, ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಒಂದೇ ವಿಚಾರ, ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿದ್ರೆ 100% ಹಣ ಪಡ್ಕೊಳ್ಬೋದು. ಹಾಗಾಗಿ ಇದನ್ನು ಈಗ ಅದೆಲ್ಲ ಬಿಟ್ಬಿಡಿ. ಈಗ ಏನಪ್ಪ ಅಂತಂದರೆ ಕರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ. ಯಾವ ಮ್ಯಾಟ್ರಪ್ಪ ಅಂತಂದರೆ, ಈಗ ಏನೋ ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಬೇಕಂತ ಹೇಳಿದ್ದಾರೆ ಸರ್ಕಾರ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ತುಂಬ ಜನರಿಗೆ ಭಾರಿ ಕುತೂಹಲ ಇದೆ. ಅಂದರೆ ಕುತೂಹಲ ಅಂತಂದರೆ ಏನು ಮಾಡೋದು ಈಗ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಇದ್ದೇ ಇರುತ್ತೆ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನು ಮಾಡಬೇಕಂತ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಈಗ ಏನು ಮಾಡಬೇಕು, ಈಗ ತುಂಬ ಜನರಿಗೆ ಇದ್ದೇ ಇರುತ್ತೆ, ಏನು ಮಾಡೋದು ನಮ್ಗೆ ಹಣ ಜಮೆ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ತುಂಬ ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಎಲ್ಲದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಜನರಿಗೆ ಗೊತ್ತಿದೆ ಏನು ಮಾಡಬೇಕು ಅನ್ನುವಂಥದ್ದು. ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಡಾಕ್ಯುಮೆಂಟ್ಸ್ ಸುಮ್ಮನೆ ಏನೇನೋ ವೀಡಿಯೋ ಲೆಂತ್ ಆಗಲಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ದಟ್ಸ್ ಇಟ್. ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ಸನ್ನು ನೀವೇನೋ ಹಾಳು ಮಾಡಿಕೊಂಡು ಏನೋ ಇದು ಮಾಡಿಕೊಂಡು ಅದು ನೇಮ್ ಸರಿ ಇಲ್ಲ, ಅದಿಲ್ಲ, ಇದಿಲ್ಲ, ಎಕ್ಸೆಟ್ರಾ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ದಟ್ ಈಸ್ ಒನ್ ಥಿಂಗ್. ನಾನು ಅದೇ ಹೇಳುವಂಥದ್ದು, ಹಂಗೆ ಮಾಡಿದ್ರೆ ಆಗಲ್ಲ. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆರಾಮ್ಸೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ, ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ನಾನು ಹೇಳ್ದಲ್ಲ ನಿಮಗೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನೀವು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಡಾಕ್ಯುಮೆಂಟ್ಸನ್ನು ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಇಟ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಇದನ್ನು 3 ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಂತಂದರೆ ತುಂಬ ಇಂಪಾರ್ಟೆಂಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ಈಗ ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಏನು ಮಾಡಬೇಕು, ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಈಗ ಅಪ್ಲಿಕೇಶನ್ನ ಹಾಕಬೇಕಂತೆ, ಅದು ಮಾಡಬೇಕಂತೆ, ಇದು ಮಾಡಬೇಕಂತೆ ಅಂತ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅಂದರೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಇದಾಗ್ತಾಯಿದೆ ಅನ್ನುವಂಥ ತುಂಬ ಜನ ಕೇಳಿದ್ರಿ. ನಾನು ಹೇಳುವಂಥದ್ದು ಇಷ್ಟೇ, ನಾನು ಹೇಳುತ್ತನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೇಳಿಸ್ಕೊಳ್ಳಿ ಅಷ್ಟೇ. ನೀವೇನು ಮಾಡುವಂಥ ಅಗತ್ಯ ಇಲ್ಲ. ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2 ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2 ನಿಮಿಷ ಕೊಡಿ. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ, ಹೋಗಿ ಅಪ್ಲೈ ಮಾಡಿ, ಅಂದರೆ ಮರು ಅರ್ಜಿಯನ್ನು ಹಾಕಿ. ನೀವು ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಅದಕ್ಕೆ ಅರ್ಜಿ ಬಿಡ್ತಾರೆ ಅಷ್ಟೇ. ಏನು ದೊಡ್ಡ ವಿಚಾರ ಏನಿಲ್ಲ. ಅರ್ಜಿ ಬಿಡ್ತಾರೆ, ಅಪ್ಲಿಕೇಶನ್ ಹಾಕಿ. ಕರೆಕ್ಟ್. ಅಪ್ಲಿಕೇಶನ್ ಹಾಕಿ ಸ್ವಲ್ಪ ದಿನ ವೆಯ್ಟ್ ಮಾಡಿ.
ಅರ್ಥ ಆಯಿತಾ? ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ, ಅಪ್ಲೈ ಆಗಿದೆ, ಸರಿ ಆಗಿದೆ ಅನ್ನುವಂಥದ್ದು. ಮತ್ತು ನಿಮ್ಮ ಒಂದು ಪ್ರೊಫೈಲನ್ನು ವೆರಿಫಿಕೇಷನನ್ನು ಮಾಡ್ತಾರೆ ಅವರು, ಏನೋ ಗೌರ್ಮೆಂಟಿಂದನೇ ಅಫಿಷಿಯಲಾಗಿ ಮಾಡ್ತಾರೆ. ಅಂದರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿದ್ದೀರಾ, ಫಲಾನುಭವಿಗಳಾಗಿದ್ದೀರಾ ಅನ್ನುವಂಥದ್ದನ್ನ ಅವರೇ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆದ ನಂತರ ಇರುವಂಥ ಕೆಲಸ ಇಷ್ಟೇ, ಹಣ ಪಡ್ಕೊಳ್ಳೋದು ಅಷ್ಟೇ, ಮತ್ತೇನೂ ಇಲ್ಲ. ನಾನು ಹೇಳ್ತೀನಲ್ಲ ಅಷ್ಟೇ, ನೀವೇನು ಇಲ್ಲ. ಮತ್ತು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನಿಮಗೆ ನಿಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ಸೇವಾ ಸಿಂಧು ಕೇಂದ್ರ ಆಗಿರ್ಬೋದು, ಎಕ್ಸೆಟ್ರಾ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೊಳ್ಬೋದು. ಹಾಗಾಗಿ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಬರೋದೇ ಇಲ್ವೇನೋ, ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ, ರೂಮರ್ಸಿಗೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರೆಕ್ಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಿಂಪಲ್ ವಿಚಾರ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋಂಥ ಅಗತ್ಯ. ಹಾಗಾಗಿ ನಾನು ಹೇಳಿದ್ನಲ್ಲ, ಈ ಒಂದಿಷ್ಟು ಥಿಂಗ್ಸನ್ನು ಮಾಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡ್ಕೊಳ್ಬೋದು. ಅಯ್ಯೋ ನಮ್ಗೆ ಆಗಲ್ಲ ಎಲ್ಲ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಷ್ಟೇ. ನಾನು ಹೇಳಿದ್ನಲ್ಲ, ಇಷ್ಟು ಥಿಂಗ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೋದು. ನಾನು ಹೇಳಿದ್ನಲ್ಲ ಇಷ್ಟೇ, ದಟ್ಸ್ ಇಟ್, ಇಷ್ಟೇ. ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ನಾವೇನೋ ಮಾಡ್ತೀವಿ ಅಂತಂದ್ರೆ ಮಾಡ್ತೀವಿ ಅಷ್ಟೇ, ಮಾಡಲ್ಲ ಅಂತಂದ್ರೆ ಮಾಡಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಯಾರಿಗಾದರೂ ಅಷ್ಟೇ ಲೈಫಲ್ಲಿ ಒಂದೇ ವಿಚಾರ ಹೇಳುವಂಥದ್ದು, ನಿಮಗೇನೋ ಮಾಡಬೇಕಾ, ಜನ ಸಾವಿರ ಮಾತಾಡ್ತಾರೆ, ನಿಮ್ಗೆ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ, ತಲೆನೇ ಕೆಡಿಸ್ಕೊಳ್ಬೇಡಿ, ಬಿಟ್ಬಿಡಿ ಅದನ್ನೆಲ್ಲ, ಕರೆಕ್ಟಾಗಿ ಕೆಲಸ ಮಾಡಿ ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿ ಅಷ್ಟೇ. ಎಲ್ರಿಗೂ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.